ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಆಹಾ ಆಹಾ, 2-3 ದಿನದಿಂದ ಮೋದಿ ಅವ್ರ ವಿಡಿಯೋ ನೋಡಿದ್ದು ಒಂದಕ್ಕಿನ ಒಂದು ಚಂದ ನೋಡ್ರಪ್ಪ, ಒಂದಕ್ಕಿನ ಒಂದು ಸೂಪರ್. ಮೋದಿಜಿ ಬರ್ಲಿಕ್ಕತ್ತಿದ್ರ ಥೇಟ್ ಒಂಟಿ ಸಲಗ ನಡ್ಕೊಂಡ್ ಬಂದಂಗಿತ್ತು ನೋಡ್ರಿ. ನೋಡ್ರಿ ಆ ಬಾಡಿ ಲ್ಯಾಂಗ್ವೇಜ್ ಹೆಂಗದಂತ ಹೇಳಿ. ಪ್ರಧಾನ ಮಂತ್ರಿ ಅಂದ್ರ ಹಂಗೇ ಇರ್ಬೇಕ್ರಪ್ಪ, ಹೇಳಿ ಮಾಡಿಸ್ದಂಗದಾರವ್ರು. ಮೋದಿಜಿ 2 ದಿನ ಜಪಾನ್ ಪ್ರವಾಸ ಮಾಡಿದ್ರು. ಅಲ್ಲೂ ಅವರಿಗೆ ಭಾರತದ ಸಂಸ್ಕೃತಿ ಹಂಗೆ ವೆಲ್ಕಮ್ ಮಾಡಿದ್ದಾಯ್ತು. ಅಲ್ಲಿನ ಬೌದ್ಧ ಧರ್ಮ ಗುರು ಮೋದಿಜಿಗೆ ಒಂದು ಸ್ಪೆಷಲ್ ಗಿಫ್ಟ್ ಬೇರೆ ಕೊಟ್ಟಾರ. ಇದು ದರುಮಾ ಡಾಲ್ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಜಪಾನ್ ಪ್ರಧಾನಿನೂ ಒಂದ್ ಅಲ್ಲಿಂದ ಸ್ಪೆಷಲ್ ಏನೋ ಗಿಫ್ಟ್ ಕೊಟ್ಟರ್ರಿ. ಇದೆಲ್ಲ ಆದ್ಮೇಲೆ ಮೋದಿಜಿ ಡೈರೆಕ್ಟ್ ಆಗಿ ಬಂದಿದ್ದು ಚೀನಾಗ. ಅಬ್ಬಬ್ಬಾ, ಚೀನಾದಾಗ ಎಲ್ಲಾರ ನಡುವ ಮೋದಿ ಅವರ ಗತ್ತು ಗಾಂಭೀರ್ಯ ನೋಡ್ಬೇಕಾಗಿತ್ತು. ಪುಟಿನ್ ಮತ್ತು ಜಿನ್ಪಿಂಗ್ ಜೊತೆ ಮಜಾಕ್ ಮಾಡ್ಕೊಂತ ಮಾತಾಡ್ಕೋತ ಇರುವುದನ್ನು ನೋಡಿ ಟ್ರಂಪ್ ಅದೆಷ್ಟು ಉರ್ಕೊಂಡ್ರೋ ಏನೋ ಪಾಪ. ಈ ಮೀಟಿಂಗ್ನಾಗ ಈ ಕಡೆ ಪಾಕಿಸ್ತಾನದ ಪ್ರಧಾನಿನೂ ಬಂದಿದ್ದ. ಅದೇ ರೀ, ಆದ್ರೆ ಏನ್ ಮಾಡ್ತೀರಿ ಪಾಪ, ಯಾರೂ ಮಾತಾಡಿಸ್ಲಾರ್ದೆ ಮೋದಿ ಅವರನ್ನೇ ನೋಡ್ಕೋತ ಹೊಟ್ಟೆ ಉರ್ಕೊಂಡು ನಾಯಿ ತರ ಸೈಡ್ನ್ಯಾಗ ನಿಂತು ಬಿಟ್ಟಿದ್ರು. ಮಜಾ ಏನಂದ್ರ, ಈ ವಿಡಿಯೋ ಜೊತೆಗೆ ಇನ್ನ ಒಂದು ವಿಡಿಯೋನು ಸೋಷಿಯಲ್ ಮೀಡಿಯಾದಾಗ ಈಗ ಭಾರಿ ವೈರಲ್ ಆಗ್ಲಿಕ್ಕೆ ಶುರು ಆಗಬಿಟ್ಟದ. ಒಂದು ಸಲ ನೀವು ನೋಡ್ಬೇಕದನ್ನ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಸಂಶಯ ಬರ್ಲಿಲ್ಲೇನು ಪ್ರಧಾನ ಮಂತ್ರಿ ಅವಾಗ ಯಾರಾಗಿದ್ರು ಅಂತ ಹೇಳಿ? ಅಲ್ರಿ, ಚೀನಾ ಅಧ್ಯಕ್ಷ ಬಂದ್ರ ಅಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರನ್ನ ಇಂಟ್ರಡ್ಯೂಸ್ ಮಾಡ್ತಾರ. ಇದು ಹೆಂಗಂತಾನೆ ಅರ್ಥ ಆಗುದಿಲ್ಲ ನೋಡ್ರಿ. ಇದಕ್ಕೆ ರೀ ಇವ್ರನ್ನ ರಿಮೋಟ್ ಕಂಟ್ರೋಲ್ PM ಅಂತ ಹೇಳ್ತಿದ್ರಪ್ಪ. ಪಾಪ ಮಂದಿ ರಿಮೋಟ್ ಸೋನಿಯಾ ಗಾಂಧಿ ಅವ್ರ ಕೈಯಾಗಿತ್ತು, ಅದನ್ನು ಎಲ್ಲರಿಗೂ ಗೊತ್ತಿತ್ತು. ಒಂದು ಸಲ ಈ ಇಬ್ರು ಪ್ರಧಾನ ಮಂತ್ರಿಗಳ ವಿಡಿಯೋ ನೋಡಿದಾಗ ವ್ಯತ್ಯಾಸ ಏನು ಅಂತ ಹೇಳಿ ಬಹಳ ಚಂದ ಗೊತ್ತಾಗ್ತದೆ. ನಾ ಹೆಚ್ಚಿಗೆ ಹೇಳುದೇ ಬೇಡ. ಆದ್ರೂ ಇಂಥ ಮೋದಿಜಿಗಿಂತ ರಾಹುಲ್ ಗಾಂಧಿದೇ ಜನಪ್ರಿಯತೆ ಹೆಚ್ಚಾಯ್ತು ಅಂತ ಈಗೀಗ ಸೋಷಿಯಲ್ ಮೀಡಿಯಾದಾಗ ಭಾರಿ ಗದ್ಲಿ ಎದ್ದಿತ್ ನೋಡ್ರಿ. ಹ್ಞೂ ರೀ, ಖರೆ ಹೇಳಿಗತ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ ದಿನ ರಾಹುಲ್ ಗಾಂಧಿ ಅವರ ರೀಲ್ಸ್ ಮೋದಿ ಅವ್ರ ರೀಲ್ಸ್ ಗಿಂತ ಜಾಸ್ತಿ ವ್ಯೂಸ್ ಪಡ್ಕೊಂಡಿತ್ತು. ಹಂಗಂತ ಹೇಳಿ ಎಲ್ಲರೂ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಪಾಪ ಹೋಗ್ಲಿ ಬಿಡಿ, ಇದ್ರಾಗರೆ ಖುಷಿ ಪಡ್ಕೊಂಡು ಇರ್ಲಿ ಆರಾಮಾಗಿ ಅಂತ ಅನ್ಕೊಂಡಿದ್ದೆ. ಆದ್ರ ಅದನ್ನೂ ಯಾರೋ ಫ್ಯಾಕ್ಟ್ ಚೆಕ್ ಮಾಡಿ ಹಾಕ್ಯಾರ ನೋಡ್ರಿ ಒಂದ್ಸಲ. ಈಗ ಗೊತ್ತಾಯ್ತಾ ವ್ಯೂಸ್ ಯಾರಿಗ್ ಜಾಸ್ತಿ ಬಂದದ ಯಾರಿಗ್ ಕಡಿಮೆ ಬಂದದ ಅಂತ ಹೇಳಿ? ಈ ರಾಹುಲ್ ಗಾಂಧಿ ಅಂಡ್ ಟೀಮ್ ನವ್ರದು ಬರೀ ಇದೇ ಆಯ್ತು ನೋಡ್ರಿ. ಇಂಥವೇ ಕೆಲಸ ಮಾಡ್ತಾರ. ಅಲ್ಲ, ಅದೇನೋ ಬಿಹಾರದಾಗ ರ್ಯಾಲಿ ಮಾಡ್ಕೊಂಡು ವೋಟ್ ಚೋರಿ ಅಂತ ಒದರ್ಲಿಕ್ಕತ್ತಿದ್ರು. ಗೊತ್ತೈತಿಲ್ ನಿಮಗ? ಬೈಕ್ ರ್ಯಾಲಿ ಮಾಡೋದೇನು, ಏನು ಮೆರವಣಿಗೆ ಹೋಗುದೇನು, ಅಬ್ಬಬ್ಬಾ ಭಾರಿ ಅಂತ ನಾನು ಅನ್ಕೊಂಡಿದ್ದೆ. ಏನೋ ಚಲೋ ಮಾಡ್ಲಿಕ್ಕತ್ತಾರ ಬಿಡು ಅಂತ ಹೇಳಿ. ಆಮೇಲೆ ನೋಡಿದ್ರ ಖರೆ ವಿಷಯ ಗೊತ್ತಾಗಿ ನಗಬೇಕಳಬೇಕು ತಿಳಿಲಿಲ್ಲ. ಈ ರಾಹುಲ್ ಗಾಂಧಿ ಅವರ ಸೆಕ್ಯೂರಿಟಿ ರಾಹುಲ್ ಗಾಂಧಿದ ರ್ಯಾಲಿಗೆ ಯಾರ್ಯಾರದ್ದೋ 7 ಬೈಕ್ಗಳನ್ನ ತಗೊಂಡ್ ಹೋಗಿದ್ರಂತ. ಢಾಬಾ ಒಂದ್ರಾಗ ನಿಂದ್ರಿಸಿದ್ದಂತ ಒಟ್ಟು 7 ಬೈಕ್ ತಗೊಂಡ್ ರ್ಯಾಲಿಗೆ ಬೇಕಂತ ಹೇಳಿ ರಾಹುಲ್ ಗಾಂಧಿ SPG ಕಮಾಂಡೋಗಳು ಬಂದು ಕೇಳಿ ತಗೊಂಡ್ ಹೋಗಿದ್ರಂತ. ಬೈಕ್ ರ್ಯಾಲಿ ನಡೀತು. ರಾಹುಲ್ ಬಾಜುದಾಗಿದ್ದವ್ರೆಲ್ಲ ಬೈಕ್ ಓಡಿಸಿದ್ದು ಪೋಸ್ ಕೊಟ್ಟಿದ್ದು. ಆಮೇಲೆ ನೋಡಿದ್ರ ಆ 7 ಬೈಕ್ನಾಗ ಒಂದು ಬೈಕ್ ಕೊಡ್ಲೇ ಇಲ್ಲ ಅಂತ ಹೊಳ್ಳೆ. उम्मीद नहीं जगा, बार बोले तो 1 से 1.5 किलोमीटर तक में हम आपका बाइक दे देंगे। बस फोटो वीडियो करके हम आपका बाइक दे देंगे। लेकिन वो बाइक अभी तक नहीं रिकवर हुआ है।
ಅಲ್ಲ ಬೈಕ್ ತಗೊಂಡು ಹೋದ್ಮೇಲೆ ಹೊಳ್ಳೆ ಕೊಡ್ಬೇಕಿಲ್ಲ ಹೇಳ್ರಿ. ಪಾಪ ಬೈಕ್ ಓನರ್ ನನ್ನ ಬೈಕ್ ನಾಪತ್ತೆ ಆಗ್ಯದ, ಕಳು ಆಗ್ಯದೋ ಏನೋ ಹುಡುಕಿ ಸಾಕಾಯ್ತು, ಬೈಕ್ ಹುಡುಕ್ಲಿಕ್ಕಂತಾನೆ ನಂದು ಸಾವಿರಾರು ರೊಕ್ಕ ಖರ್ಚಾಗ್ಯದ ಅಂತ ಪಾಪ ಮನಸ್ಸಿಗೆ ಹಚ್ಕೊಂಡು ಕುಂತು ಬಿಟ್ಟಾರಂತ. ಹಿಂಗಾದ್ರ ಪಾಪ ಅವ್ರರೇ ಯಾರ ಬಳಿ ಹೇಳ್ಕೊಬೇಕು ಹೇಳ್ರಿ. ಆದ್ರೂ ಸ್ಥಳೀಯ ಕಾಂಗ್ರೆಸ್ ನಾಯಕರ ಬಳಿ ಹೇಳ್ಕೊಂಡಾರ. ಆದ್ರೆ ಇಲ್ಲಿ ತನಕ ಬೈಕ್ ಸಿಕ್ಕೇ ಇಲ್ಲ ಅಂತ ನೋಡ್ರಿ. ಹೆಂಗಿರ್ಬೇಕ ನೋಡ್ರಿ. ಪಾಪ ಕಷ್ಟಪಟ್ಟು ಹೈರಾಣಾಗಿ ದುಡಿದು ಏನೋ ಬೈಕ್ ತಗೊಂಡ್ರ ಇವ್ರ ಅದನ್ನ ಒಂದೇ ದಿನದಾಗ ಕಳ್ಳತನ ಮಾಡ್ಯಾರಲ್ಲ. ರಾಹುಲ್ ಗಾಂಧಿ ಅವರೇ, ನಿಮಗ ಅದ ಲೆಕ್ಕಕ್ಕೆ ಇಲ್ಲಾರ್ದೆ ಇರಬಹುದು, ಆದ್ರ ಅವ್ರಿಗೆ ಅದೇ ದೊಡ್ಡದಲ್ಲೇನ್ರಿ? ದಯವಿಟ್ಟು ಹೆಂಗರೆ ಮಾಡ್ರಿ, ಏನರೆ ಮಾಡ್ರಿ, ಹುಡುಕ್ ಕೊಡ್ರಿ. ಇಲ್ಲ ಅಂದ್ರ ಒಂದು ಹೊಸ ಬೈಕ್ ಅವ್ರಿಗೆ ಕೊಡಿಸ್ರಿ ಅಷ್ಟೇ. ನಿಮ್ಗೇನದೇನ್ ದೊಡ್ಡ ವಿಷಯ ಏನ್ ಹೇಳ್ರಿ. ಇಲ್ಲ ಅಂದ್ರ ನೋಡ್ರಪ್ಪ, ನೀವು ಓಟ್ ಚೋರಿ ಅಲ್ಲಿಕತ್ತಿರ್ಲ ಮಂದಿ ನಿಮಗ ಮೋಟಾರ್ ಚೋರಿ, ಬೈಕ್ ಚೋರಿ ಅಂತ ಅನ್ಲಿಕ್ ಚಾಲು ಮಾಡ್ಬಿಡ್ತಾರ. ಏನೇ ಹೇಳ್ರಿ, ಯಾರಿಗರೆ ಗೌರವ ಕೊಡಬೇಕು, ನಮ್ಮ ಸಂಸ್ಕೃತಿ ಬೆಳೆಸಬೇಕು ಅಂತಂದ್ರ ಇದನ್ನೆಲ್ಲ ಒಂದಿಷ್ಟು ಮಂದಿ ಬಿಜೆಪಿ ನಾಯಕರಿಂದ ಅಷ್ಟೇ ಕಲೀಲಿಕ್ಕೆ ಸಾಧ್ಯ ಅದ ನೋಡ್ರಿ. ಒಂದಿಷ್ಟು ಮಂದಿ ಅಂತೂ ಬರೀ ಕುರ್ಚಿ ಸಲೆ ಕಚ್ಚಾಡೋ ಕಾಲದಾಗ ಅಣ್ಣಾಮಲೈ ಅವರನ್ನ ನೋಡಿ ಕಲಿಬೇಕ್ರಿ. ಎಷ್ಟು ಸಾಮಾನ್ಯರಂಗಿರ್ತಾರಂದ್ರ ಭಾರಿ. ಈ ಸಾದಾ ಸರಳತನ ಎಲ್ಲರಿಗೂ ಬರೋದಿಲ್ಲ ಬಿಡ್ರಿ. ರಿಪಬ್ಲಿಕ್ ಕನ್ನಡದಾಗ ಹಿಂಗ ಒಂದು ಡಿಸ್ಕಷನ್ ನೋಡ್ಲಿಕ್ಕತ್ತಿದೇನ್ರಪ್ಪ. ಅದ್ರಾಗ ಈ ಅಬ್ದುಲ್ ರಜಾಕನ ಭಾಷೆ ನೋಡಿದ್ರೆ ರಪ ಅಂತ ಹೊಡಿಯೋಂಥ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ. ಗೋಮಾಂಸ ತಿಂತಾರೆ ಅಂತಾರೆ, ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು. ಭುವನೇಶ್ವರಿಗೂ ತಾಯಿಗೆ ನಾನು ಕೇಳಿದ ಕೂತ್ಕೊಳ್ಳೋ ಸುಮ್ನೆ ಮರ್ಯಾದೆ ಕೊಟ್ಟು ಮಾತಾಡೋ, ಮರ್ಯಾದೆ ಕೊಟ್ಟು ಮಾತಾಡೋ. ನಾಯಿ ಮಾಂಸನ ಏನ್ ತಿಳ್ಕೊಂಡು ಮಾತಾಡ್ತಿದ್ಯಾ ಅಲ್ಲಿ? ನಾಯಿ ಮಾಂಸ ತಿನ್ನೋ ನೀನು ಅಂದ್ರೆ ನೀವು ಅವ್ರಿಗೆ ಏನಿದು ಭಾಷೆ? ಕೂತ್ಕೊಳ್ಳೋ ಸುಮ್ನೆ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಕೆಟ್ಟ ಮಾತಲ್ಲಿ ಬೈದ ಅವನು ಕೆಟ್ಟ ಮಾತು ಮಾತಾಡಿದವನು ತಾಯಿವರೆಗೆಲ್ಲ ಬರಬಾರ್ದು. ನಾಯಿ ಮಾಂಸ ತಿಂದವ್ರು ನೀನು ನಮ್ಮನ್ನ ಕೇಳಿಸ್ಕೊಳ್ಳ. ನಾಯಿ ಮಾಂಸ ತಿನ್ಬಿಟ್ಟು ಕೇಳಿಸ್ಕೊಳ್ಳ. ನೋಡ್ರಿ ಲೈವ್ನಾಗ ಹೆಂಗ ಮಾತಾಡ್ತಾರ ಅಂತ ಹೇಳಿ ಎದ್ದು ಹೊಡಿಲಿಕ್ಕೆ ಹೋಗ್ತಾರ. ಏನ್ರಿ ನಾಯಿ ಮಾಂಸ ಅಂತ ಅಂದಿದ್ದಕ್ಕೂ ಅದು ಹೊರಾಮ ಅಂತ ಇಷ್ಟು ಸಿಟ್ಟು ಮಾಡ್ಕೋತಾರಲ್ಲ ಇವ್ರು ರಜಾಕ್ ಅವರು. ಅದೇ ಗೋವು ಹಿಂದೂಗಳಿಗೆ ಮಾತೆ, ಅದನ್ನ ಕತ್ತರಿಸಿ ಮಾಂಸ ಮಾಡಿ ತಿಂತಾರಲ್ಲ, ಅವಾಗ ಹಿಂದೂಗಳ ರಕ್ತ ಕುದಿಯುದಿಲ್ಲೇನು? ಅವಾಗ ಸಿಟ್ಟು ಬರುದಿಲ್ಲೇನು ಅವ್ರಿಗೂ? ಅಲ್ಲ, ಅವ್ರಿಗಾದ್ರೆ ಒಂದು ನ್ಯಾಯ ಅಂತ, ಹಿಂದೂಗಳಿಗಾದ್ರೆ ಮತ್ತೊಂದು ನ್ಯಾಯ ಅಂತ. ಇದು ಯಾವ ನ್ಯಾಯ ಹೇಳ್ಬೇಕು ನೀವು? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.